ನಮಸ್ಕಾರ ವಿದ್ಯಾರ್ಥಿಗಳೇ, ಪಾಲಕರೇ, ನಮ್ಮ ಚಾನಲ್ಗೆ ಸ್ವಾಗತ. ನವೋದಯ ವಿದ್ಯಾಲಯ ಸಮಿತಿ ವತಿಯಿಂದ ಏನು ಒಂದು ಮೊನ್ನೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಯಿತು. ಮೊದಲನೇ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿ, ಆದರೆ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಏನಾಗ್ತಾ ಇತ್ತಂತಂದರೆ, ನಮ್ಮ ರ್ಯಾಂಕ್, ನಮ್ಮ ಇದು ಮಾರ್ಕ್ಸ್ ಎಷ್ಟಿದೆ, ನಮ್ಮ ಮಾರ್ಕ್ಸ್ ಎಷ್ಟು ಬಿದ್ದಿದೆ, ನಮಗೆ ಎಷ್ಟು ಅಂಕಗಳನ್ನು ನಾವು ಹೇಗೆ ನೋಡ್ಕೋಬೇಕು ಅನ್ನೋದನ್ನು ಫುಲ್ ಕನ್ಫ್ಯೂಷನಲ್ಲಿದ್ದರು. ಜೊತೆಗೆ ಲಿಂಕನ್ನು ಕೂಡ ಕೊಟ್ಟಿದ್ದರು. ಅವರು ಲಿಂಕನ್ನು ಕೂಡ ಇಂಡಿವಿಜುವಲ್ ಆಗಿ ಕೊಟ್ಟಿದ್ದರು. ಆದರೆ ಬೇರೆ ನಿಮ್ಮ ಜಿಲ್ಲೆಗಳಲ್ಲಿ ಎಷ್ಟು ಕಟ್ ಆಫ್ ಇದೆ ಅನ್ನೋದನ್ನು ಕೂಡ ಗುರುತು ಮಾಡ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಆದರೆ ನಿನ್ನೆ ತಡವಾಗಿ ಏನು ಮಾಡಿದ್ದಾರೆ ಅಂತಂದರೆ, ನವೋದಯ ವಿದ್ಯಾಲಯ ಸಮಿತಿ ವತಿಯಿಂದ ನಿಮ್ಮಗಳಿಗೆ ಆಫಿಷಿಯಲಿ ಕಟ್ ಆಫ್ ಲೀಸ್ಟನ್ನು ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಿ, ಕ್ಲಿಕ್ ಹಿಯರ್ ಫಾರ್ ಡೌನ್ಲೋಡ್ ಕಟ್ ಆಫ್ ಲೀಸ್ಟ್ ಫಾರ್ ಕ್ಲಾಸ್ 6th ಅಂತ ಕೊಟ್ಟಿದ್ದಾರಲ್ಲ. ಸೊ ಇದನ್ನು ಅಪ್ಡೇಟ್ ಮಾಡಿರುವಂಥದ್ದು. ಇಲ್ಲಿ ನಿಮ್ಮ ಜಿಲ್ಲೆ ಕರ್ನಾಟಕದ, ಇಲ್ಲಿ ಆಲ್ ಓವರ್ ಇಂಡಿಯಾದ್ದೇ ಇಲ್ಲಿ ಲಿಸ್ಟ್ ಇದೆ. ಇದರಲ್ಲಿ ಕರ್ನಾಟಕವನ್ನು ಹುಡುಕೋಬೇಕಾಗತ್ತೆ. ಉದಾಹರಣೆ ನಾನು ಇಲ್ಲಿ ತೋರಿಸ್ತೇನೆ ನಿಮಗೆ. ಓಕೆ, ನೋಡ್ತಾ ಇದ್ದೀರಿ, ಇಲ್ಲಿ ನಿಮಗೆ ಲಿಸ್ಟ್, ಕಟ್ ಆಫ್ ಲಿಸ್ಟ್ ಕರ್ನಾಟಕದ ಬರುತ್ತೆ. ಈ ಸುಮಾರು ಪೇಜ್ ಇದ್ದಾವೆ. ಇಲ್ಲಿ ಏನಂತಂದರೆ ನಿಮಗೆ ಸ್ಟೇಟ್ ಅಂತ ಬರುತ್ತೆ, ನಮ್ಮ ರಾಜ್ಯ. ಸ್ಟೇಟ್ ಕೋಡ್ 10 ಇದೆ. ಓಕೆ, ಅದಾದ ಮೇಲೆ ಡಿಸ್ಟಿಕ್ ಕೋಡ್ ಬರ್ತವೆ. ಇಲ್ಲಿ ನಿಮಗೆ ಯಾವ ಡಿಸ್ಟಿಕ್ ಅನ್ನೋದನ್ನು ಕೂಡ ಇದು ಕೊಟ್ಟಿರ್ತಾರೆ. ಆಮೇಲೆ ನೆಕ್ಸ್ಟ್ ಜೆಂಡರ್, ಮೇಲ್ ಫಿಮೇಲಲ್ಲಿ ಕೆಟಗರಿ ಕೊಟ್ಟಿದ್ದಾರೆ. ಇಲ್ಲಿ ಕೆಟಗರಿ, ಆಮೇಲೆ OBC ಎಷ್ಟಿದೆ, ಆಮೇಲೆ ಕಟ್ ಆಫ್ ಮಾರ್ಕ್ಸ್ ಎಷ್ಟಿದೆ, ಯಾವ ಕೆಟಗರಿಗೆ ಯಾವ ಜಿಲ್ಲೆಯಲ್ಲಿ ಎಷ್ಟಿದೆ ಅನ್ನೋದನ್ನು ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಇಲ್ಲಿ ನೋಡ್ಕೊಳ್ಬೋದು. ವಿದ್ಯಾರ್ಥಿಗಳು ತಮ್ಮ ತಮ್ಮ ಜಿಲ್ಲೆಗಳನ್ನು ಇಲ್ಲಿ ನೋಡ್ಕೊಳ್ಬೋದಾಗಿದೆ. ಇಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ಎಷ್ಟು ಕಟ್ ಆಫ್ ಆಗಿದೆ, ಆಮೇಲೆ ನಿಮಗೆ ಎಷ್ಟು ಅಂಕಗಳು ದೊರಕಿದ್ದಾವೆ, ಅದು ಇಂಪಾರ್ಟೆಂಟ್. ಅಂದರೆ ಈ ಕಟ್ ಆಫ್ ಲಿಸ್ಟಲ್ಲಿ ನಿಮ್ಮ ಕಾಸ್ಟಲ್ಲಿ ನಿಮ್ಗಿಂತ ಕಡಿಮೆ ಬಂದಿದ್ದರೆ ನೀವು ಇಲ್ಲಿ ಏನು ಮಾಡ್ಬೋದು ಅಂದರೆ, ಅವರುಗಳಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಭೇಟಿಯಾಗಿ ಈ ರೀತಿಯಾಗಿದೆ ಅಂತ ಹೇಳ್ಬೋದು. ಓಕೆನಾ. ಅಂದರೆ ಇಲ್ಲಿ ಕಟ್ ಆಫ್ ನಿಮಗೆ ಒಂದು ಕನ್ಫ್ಯೂಷನ್ ಸಿಕ್ಕಿಬಿಡುತ್ತೆ. ನಾನು ಎಷ್ಟು ತೊಗೊಂಡಿದ್ದೀನಿ, ನನಗೆ ಎಷ್ಟು ಬಂದಿದೆ, ಮತ್ತು ಬೇರೆ ವಿದ್ಯಾರ್ಥಿಗಳು ಎಷ್ಟಾಗಿದೆ, ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಕಟ್ ಆಫ್ ಆಗಿದೆ, ಹೌದು ನಾನು ಸ್ಯಾಟಿಸ್ಫೈಡ್ ಇದ್ದೀನಾ ಇಲ್ಲ ಅನ್ನೋದನ್ನು ಇಲ್ಲಿ ನೀವು ನೋಡ್ಕೊಳ್ಬೋದಾಗಿದೆ. ಓಕೆನಾ. ಸೊ ಇದು ನಾನು ಡೈರೆಕ್ಟಾಗಿ ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿರ್ತೀನಿ. ಈ ಒಂದು ವೆಬ್ಸೈಟಿದ್ದು ಹೋಗಿ ಡೌನ್ಲೋಡ್ ಮಾಡ್ಕೊಳ್ಬೋದು.